ಇನ್ನು ಪಾಪ ಸಾರಿಗೆ ಸಿಬ್ಬಂದಿಗಳದ್ದಂತೂ ಗೋಳು ಕೇಳೋ ಹಾಗೆ ಇಲ್ಲ. ಸುಮಾರು ವರ್ಷಗಳಿಂದ ಒದ್ದಾಡ್ತಾ ಇದ್ದಾರೆ ಅವರು ಇವರಂತೂ. ಸೊ ಸಾರಿಗೆ ನೌಕರರು ವರ್ಸಸ್ ಸರ್ಕಾರದ ಜಟಾಪಟಿ. ಸಭೆ ಬಳಿಕ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2 ತಂಡಗಳಲ್ಲಿ ಬಂದು ಭೇಟಿ ಮಾಡಿದ್ದಾರೆ. ಸಿಎಂ ಜೊತೆಗೆ 3-4 ಸಭೆ ಆಗಿದೆ. ಯೂನಿಯನ್ ಲೀಡರ್ಗಳ ಅಭಿಪ್ರಾಯಗಳನ್ನು ಸಿಎಂ ಗಮನಕ್ಕೆ ತರ್ತೀನಿ. ಸಿಎಂ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು. 38 ತಿಂಗಳ ಬದಲಿಗೆ 14 ತಿಂಗಳ ಹಿಂಬಾಕಿಗೆ ಒಪ್ತಾ ಇಲ್ಲ ನೌಕರರು. ಏಪ್ರಿಲ್ 2026ರಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತಿಗೆ ಈಗ ನೌಕರರು ಒಪ್ಕೊಳ್ತಾ ಇಲ್ಲ. 38 ತಿಂಗಳ ಹಿಂಬಾಕಿ ಹಣ ನೀಡಬೇಕಾಗಿದೆ. ಸೊ ಎಲ್ಲ ವಿಚಾರಗಳ ಬೇಡಿಕೆಗಳಿದೆ. ಅದರಲ್ಲಿ ಎಷ್ಟು ಕೊಡ್ತಾರೋ ಎಷ್ಟು ಕೊಡಲ್ವೋ ಗೊತ್ತಿಲ್ಲ. ಕಳೆದ ಬಾರಿ ಹೋರಾಟ ಮಾಡಬೇಕಾದ್ರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಎಂಟ್ರಿ ಕೊಟ್ಟರು. ಆ ಸರ್ಕಾರ ಜೊತೆಗೆ BJP ಗೌರ್ಮೆಂಟ್ ಇದ್ದಾಗ ಮಾತುಕತೆ ಎಲ್ಲ ಠುಸ್ ಪಟಾಕಿ ಆಗೋಯ್ತು ಅವ್ರ ಹೋರಾಟದಿಂದಾಗಿ. ಈಗ ನಮ್ಮ ಯೂನಿಯನ್ ಲೀಡರ್ಸು 2 ತಂಡಗಳಲ್ಲಿ ಬಂದು ಭೇಟಿ ಮಾಡಿದರು. ಅವರ ಬೇಡಿಕೆಗಳು ಸುಮಾರು 2 ವರ್ಷದಿಂದ ಅವರು ಹೇಳ್ತಾ ಇದ್ದಾರೆ. ಸರ್ಕಾರ ಕೂಡ ಸುಮಾರು 3-4 ಮೀಟಿಂಗ್ಗಳಾಗಿದೆ. ಅದರಲ್ಲೂ ಮುಖ್ಯಮಂತ್ರಿಗಳ ಜೊತೆನೇ 3-4 ಮೀಟಿಂಗ್ ಆಯಿತು. ಆಮೇಲೆ ಅವರು ಏನೇನು ಹೇಳಿದ್ದಾರೆ ಅದನ್ನು ಮೊನ್ನೆ ವಿಧಾನಸೌಧದಲ್ಲಿ ಮೀಟಿಂಗ್ ಆದಾಗ ನೀವೊಂದ್ಸಲಿ ಮಾತಾಡಿ ಅಂತ ಹೇಳಿದರು. ಮಾತಾಡಿದ್ದೀನಿ. ನಮ್ಮ ಯೂನಿಯನ್ ಲೀಡರ್ಸು ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಅಸೆಂಬ್ಲಿ ನಡೀತಾ ಇದೆ, ಇನ್ನೊಂದು ವಾರ ಅಸೆಂಬ್ಲಿ ಇರುತ್ತೆ. ಅಸೆಂಬ್ಲಿ ಸಮಯದಲ್ಲಿ ಅವ್ರ ಗಮನಕ್ಕೆ ತರ್ತೀನಿ. ಆಮೇಲೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. ಈಗ ಏನು ಹೇಳಿದ್ರು ಸರ್ ಸಭೆಯಲ್ಲಿ? ಅಂದ್ರೆ ಅವರ ನೀವು ಅವ್ರನ್ನೇ ಕೇಳಿ. ಒಪ್ಕೊಂಡ್ರೆ ಹೆಂಗೆ ಸರ್ ಅವರು ನಿಮ್ಮ ಅವರ ಏನಾಗುತ್ತೆ, ನಮ್ಮ 4 ಸಂಸ್ಥೆಗಳಲ್ಲಿ ನನ್ನ ಕೈಯಲ್ಲಿ ಏನಿದೆ ಅದನ್ನು ನಾನು ಮಾಡ್ಬೋದು. ನಾನು ನಮ್ಮ ಅಧ್ಯಕ್ಷರು ನಮ್ಮ ಕೈಲಿ ಈಗ ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋಯಿಂದ ರಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಘು, ಇದು ಯಾಕೋ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಂತೇಳಿ ಅವರು ಸಡಿಲ ಮಾಡ್ತಾ ಇಲ್ಲ. ಈ ಕಡೆಗೆ ಸರ್ಕಾರವೂ ಕೂಡ ಈಗ ಕೊಡಬೇಕಾಗಿರೋದನ್ನು ಕೊಡೋಕ್ಕಾಗ್ತಾ ಇಲ್ಲ. ಹಣದ ಸಮಸ್ಯೆ ಇದೆ. ಹಾಗಾಗಿ ಜಟಾಪಟಿ ಎಷ್ಟಾಗುತ್ತೋ ಅಷ್ಟು ಮುಂದುವರಿಸ್ಕೊಂಡು ಹೋಗೋಣ ಅನ್ನೋ ರೀತಿಯಲ್ಲಿ ಸರ್ಕಾರದ ವರ್ತನೆ ಇದ್ದಂಗೆ ಕಾಣಿಸ್ತಾ ಇದೆ ಅಲ್ವಾ ರಘು? ಖಂಡಿತವಾಗಿಯೂ ಅರುಣ್, ಕಳೆದ 4-5 ಸಭೆಗಳಾದರೂ ಕೂಡ ಸಾರಿಗೆ ಸಿಬ್ಬಂದಿಗಳೇನಿದ್ದಾರೆ, ಸಾರಿಗೆ ನೌಕರರೇನಿದ್ದಾರೆ, ಅವರ ಒಂದು ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಜೊತೆಗೆ ಅವ್ರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಬಹಳ ಪ್ರಮುಖವಾದಂಥ ಬೇಡಿಕೆಗಳೇನಿದ್ವು ಅವುಗಳನ್ನು ಈಡೇರಿಸುವಂಥ ಯಾವುದೇ ಲಕ್ಷಣಗಳನ್ನು ಸರ್ಕಾರದ ಕಡೆಯಿಂದ ತೋರಿಸುವಂಥ ಕೆಲಸಗಳಾಗ್ತಾ ಇಲ್ಲ. ಗಮನಿಸ್ಬೋದು, ಬಹಳ ಕ್ಲಿಯರ್ ಆಗಿದೆ. ಅವರು ಒಂದಷ್ಟು ಬಾರ್ಗೇನಿಂಗಿಗೆ ಸರ್ಕಾರ ಇವರನ್ನು ಆಹ್ವಾನವನ್ನು ಪದೇ ಪದೇ ಮಾಡ್ತಾ ಇರುವಂಥದ್ದು. ಕಳೆದ 4-5 ಸಭೆಗಳಲ್ಲೂ ಕೂಡ ಬಾರ್ಗೇನಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಅವರನ್ನು ಆಹ್ವಾನವನ್ನು ಕೊಡ್ತಾ ಇದೆ. ಬಟ್ ಆದರೆ ಇವರು ಅದು ಯಾವುದಕ್ಕೂ ಒಪ್ಪದೇ ಇರುವಂಥ ಕಾರಣಕ್ಕಾಗಿ ಸದ್ಯಕ್ಕೆ ಪರಿಸ್ಥಿತಿ ಆವು ಸಾಯ್ತಾ ಇಲ್ಲ, ಕೋಲು ಮುರಿತಾ ಇಲ್ಲ ಅನ್ನುವಂಥ ಸ್ಥಿತಿಯನ್ನು ತಲುಪಿರುವಂಥದ್ದು. ಇವತ್ತಿನ ಸಭೆಯಲ್ಲೂ ಕೂಡ ಅದೇ ಆಗಿರುವಂಥದ್ದು. ಬಹಳ ಕ್ಲಿಯರ್ ಆಗಿದೆ. 2 ಬೇಡಿಕೆಗಳನ್ನು ಯಾವುದೇ ಕಾರಣಕ್ಕೂ ನಾವು ಆ ಬೇಡಿಕೆಗಳಿಂದ ಹಿಂದೆ ಸರಿಯಲ್ಲ ಅನ್ನುವಂಥ ಪಟ್ಟನ್ನು ಸದ್ಯ ಸಾರಿಗೆ ನೌಕರರು ಹಿಡಿದಿರುವಂಥದ್ದು. ಒಂದು, ಜನವರಿ ಅಂದರೆ 2024ರ ಜನವರಿಯಿಂದ ಕೊಡಬೇಕಿರುವಂಥ ಹೈಕೊಂದು, ಅದರ ಜೊತೆಗೆ ಅದರ ಅರಿಯರ್ಸು, ಇವೆರಡನ್ನೂ ಸೇರಿ ನಮಗೆ ಪೂರ್ಣ ಪ್ರಮಾಣದಲ್ಲಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬಟ್ ಆದರೆ ಒಂದು ವಿಚಾರ ಅಂತ ಹೇಳಿದ್ರೆ, ಹೈಕ್ನ ಪರ್ಸೆಂಟೇಜ್ ಏನಿದೆ, ಒಂದು 20-25% ಹೈಕ್ನ ಪರ್ಸೆಂಟೇಜಲ್ಲಿ ಒಂದಷ್ಟು ಬಾರ್ಗೇನಿಂಗಿಗೆ ನಾವು ಸಿದ್ಧ ಇದ್ದೇವೆ. ಅದನ್ನು ಹೊರತುಪಡಿಸಿದ್ರೆ ಹೈಕ್ನ ಕೊಡುವಂಥ ದಿನಾಂಕದ ವಿಚಾರಗಳೇನಿದೆ ಇದರಲ್ಲಿ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯೋದಿಲ್ಲ ಅನ್ನುವಂಥ ಪಟ್ಟನ್ನು ಹಿಡಿದಿದ್ದಾರೆ. 38 ತಿಂಗಳ ಅರಿಯರ್ಸ್ ಅನ್ನು ಕೊಡಬೇಕಿರುವಂಥದ್ದು. ಬಟ್ ಸರ್ಕಾರ ಕೊಡೋದಕ್ಕೆ ಒಪ್ಕೊಳ್ತಾ ಇರುವಂಥದ್ದು 14 ತಿಂಗಳ ಅರಿಯರ್ಸ್ ಅನ್ನು ಕೊಡ್ತೇವೆ, ಜೊತೆಗೆ ಹೈಕನ್ನು ಕೊಡೋದಿಲ್ಲ, ಮುಂದಿನ ದಿನದ ಹೈಕನ್ನು ಮುಂದಿನ ತಿಂಗಳಲ್ಲಿ ಸೇರಿಸಿ ಕೊಡ್ತೇವೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇರುವಂಥದ್ದು. ಈ ಕನ್ಫ್ಯೂಷನ್ಸು, ಈ ಗೊಂದಲಗಳು ಸರ್ಕಾರ ಜೊತೆಗೆ ಸಾರಿಗೆ ನೌಕರರ ನಡುವೆ ಇರುವಂಥ ಕಾರಣಕ್ಕಾಗಿ ಈ ಸಮಸ್ಯೆ ಬಗೆಹರಿತಾ ಇಲ್ಲ. ಸೊ ಇವತ್ತಿನ ಸಭೆಯಲ್ಲೂ ಕೂಡ ಅದೇ ಆಗಿದೆ. ಸರ್ಕಾರಕ್ಕೆ ಈ ಸೆಷನ್ ಏನಿದೆ, ಬೆಳಗಾವಿ ಅಧಿವೇಶನ ಮುಗಿಯೋದ್ರ ತನಕವೂ ಕೂಡ ಒಂದಷ್ಟು ಅವಕಾಶಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗಿದೆ. ಅದಾದಮೇಲೆ ಮತ್ತೆ ರಸ್ತೆಗಿಳಿತೀವಿ, ಬೇರೆ ಆಯ್ಕೆಗಳೇ ಇಲ್ಲ. ಸೊ ಆ ಕಾರಣಕ್ಕಾಗಿ ನಾವು ರಸ್ತೆಗಿಳಿದು ಬಸ್ಸನ್ನು ನಿಲ್ಲಿಸ್ತೀವಿ, ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸೆಷನ್ ಮುಗಿತಾ ಇದ್ದಾಗೇ ಆರಂಭ ಮಾಡ್ತೇವೆ ಅನ್ನುವಂಥ ಒಂದಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಸರ್ಕಾರ ಸೆಷನ್ ಮುಗಿಯೋ ತನಕ ಸಮಯ ಕೇಳಿದೆ. ಏನು ಮಾಡ್ತಾರೆ ಸರ್ಕಾರ? ಮತ್ತೇನಾದರೂ ಸಭೆಗಳನ್ನು ಮಾಡ್ತಾರೆ, CM ಅಂಗಳಕ್ಕೆ ಇದನ್ನು ತೆಗೆದುಕೊಂಡು ಹೋಗಿ ಮತ್ತೆ ಚರ್ಚೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕೆ ಸರ್ಕಾರಕ್ಕೆ ಮುಂದಿನ 1 ವಾರಗಳ ಕಾಲ ಗಡುವನ್ನು ಕೊಡಲಾಗಿದೆ. ನಂತರದಲ್ಲಿ ಸರ್ಕಾರ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಆಧಾರದ ಮೇಲೆ ಸಾರಿಗೆ ನೌಕರರ ಮುಷ್ಕರಗಳು ಕೂಡ ನಿರ್ಧಾರ ಆಗುವಂಥದ್ದು. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.